ಶಿವಮೊಗ್ಗದಲ್ಲಿ 18ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಿರಿಯ ಸಾಹಿತಿ ಎಲ್ಎನ್ ಮುಕುಂದರಾಜ್ ನಿನ್ನೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಲಕ್ಷ್ಮಣ್ ಕೊಡಸೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ಎಂ ಮಂಜುನಾಥಗೌಡ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ ಮತ್ತಿತರರು ಉಪಸ್ಥಿತರಿದ್ದರು. ಸಮ್ಮೇಳನದ ಅಂಗವಾಗಿ ರಾಜಬೀದಿ ಉತ್ಸವ, ಜಾನಪದ ಕಲಾತಂಡಗಳ ಮೂಲಕ ಜನಮನ ಸೆಳೆಯಿತು. ಕವಿಗೋಷ್ಠಿ, ಸಾಂಸ್ಕೃತಿಕ ಸಂಜೆ, ಕನ್ನಡ ಸಾಹಿತ್ಯದ ಸವಾಲುಗಳ ಕುರಿತು ಚಿಂತನ ಮಂಥನ ನಡೆಯಿತು. ಸಮ್ಮೇಳನದ ಸರ್ವಾಧ್ಯಕ್ಷ ಡಾಕ್ಟರ್ ಎಸ್ಪಿ ಪದ್ಮಪ್ರಸಾದ್, ಕನ್ನಡ ಸಾಹಿತ್ಯ ಅತ್ಯಂತ ಪ್ರಾಚೀನ ನೆಲೆಯಿಂದ ಕೂಡಿದೆ. ಶಿವಮೊಗ್ಗ ಜಿಲ್ಲೆ ಶ್ರೇಷ್ಠ ಸಾಹಿತ್ಯ ಕೃತಿಗಳನ್ನು ಸುಸಂಸ್ಕೃತವಾಗಿ, ಪ್ರೇರಣಾದಾಯಕವಾಗಿ ನೋಡಿದಂತಹ ಜಿಲ್ಲೆಯಾಗಿದೆ. ಒಂದೇ ಊರಿನಲ್ಲಿ ಹೆಚ್ಚು ಶಾಸನಗಳು ದೊರೆತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಒಳ್ಳೆಯ ಕವಿಗಳಿದ್ದರು. ಈ ಜಿಲ್ಲೆಯಲ್ಲಿ ಒಂದೇ ಊರಿನಲ್ಲಿ ಹೆಚ್ಚು ಶಾಸನಗಳು ಸಿಕ್ಕಿರುವುದು ಬಹುಶಃ ಹುಮ್ಮುಚ್ಚದಲ್ಲೇ ಎಂದು ಕಾಣಿಸುತ್ತದೆ. ಅಲ್ಲಿನ ಮಠದ ಭಟಾರಕ ದಿವಾಕರನಲ್ಲಿ 1020ರಿಂದ 1085 ಅವರ ಕಾಲ ಸಂಸ್ಕೃತದ ತತ್ವಾರ್ಥ ಸೂತ್ರ ಅನ್ನುವ ಗ್ರಂಥಕ್ಕೆ ಕನ್ನಡದಲ್ಲಿ ಒಂದು ವೃತ್ತಿಯನ್ನು ಬರೆದರು. ತತ್ವಾರ್ಥ ಸೂತ್ರ ಲಘು ವೃತ್ತಿ ಅಂತ ಡಿ ಮಂಜುನಾಥ ಈ ಬಾರಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೈನ ಸಾಹಿತ್ಯ ಮತ್ತು ಜಾನಪದ ಸಾಹಿತ್ಯಕ್ಕೆ ಕೊಡುಗೆ ನೀಡಿದವರನ್ನು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಸಮ್ಮೇಳನದಲ್ಲಿ ಅಕ್ಷರ ಜಾತ್ರೆಯ ಜೊತೆಯಲ್ಲಿ ಖಾದಿ ಮೇಳ, ಪುಸ್ತಕ ಪ್ರದರ್ಶನ, ಶ್ರಮ ಸಂಸ್ಕೃತಿಯ ಪ್ರತೀಕವಾದ ಎಲ್ಲ ವಸ್ತುಗಳನ್ನು ಪರಿಚಯಿಸುವ ಪ್ರಯತ್ನ ಮಾಡಲಾಗಿದೆ ಎಂದರು. ಗೃಹ ಕೈಗಾರಿಕೆಗಳು ಅಲ್ಲಿ ಅನೇಕ ರೀತಿಯ ವಸ್ತುಗಳನ್ನು ಅವರು ತಯಾರು ಮಾಡ್ತಾರೆ. ಅದನ್ನು ಮಾರುಕಟ್ಟೆ ಮಾಡೋದು ಕೂಡ ಅವರಿಗೆ ಕಷ್ಟ ಇರುವಂಥ ಸಂದರ್ಭದಲ್ಲಿ ಸಮ್ಮೇಳನಗಳು ಬರೀ ಸಾಹಿತ್ಯ, ಸಾಂಸ್ಕೃತಿಕ ಚರ್ಚೆಗಳು ಆಗದೇನೆ ಈ ರೀತಿಯ ಶ್ರಮ ಸಂಸ್ಕೃತಿಗೆ ಒಂದು ವೇದಿಕೆ ಆಗುವ ರೀತಿಯಲ್ಲಿ ಅದು ರೂಪುಗೊಂಡಿರುವಂಥದ್ದು ತುಂಬ ಸಂತೋಷದ ವಿಷಯ.